ಸಿನಿಮಾಗಳು ಒಟ್ಟಿಗೆ ಬಿಡುಗಡೆಯಾದಾಗ ಬಾಕ್ಸ್ ಆಫೀಸ್ನಲ್ಲಿ ಕ್ಲಾಶ್ ಆಗೋದು ಹೆಚ್ಚು. ಇದೀಗ ಕ್ರಿಸ್ಮಸ್ ಸಂಭ್ರಮದಲ್ಲಿ ಕನ್ನಡದ ಬಹುದೊಡ್ಡ ಸಿನಿಮಾಗಳು ಒಟ್ಟೊಟ್ಟಿಗೆ ತೆರೆಗೆ ಬರ್ತಾ ಇದೆ. ಯಾವುದದು ನಿಮ್ಗೆ ಗೊತ್ತು? ಸುದೀಪ್ ನಟನೆಯ ಮಾರ್ಕ್ ಹಾಗೂ ಅರ್ಜುನ್ ಜನ್ಯ ನಿರ್ದೇಶನದ 45 ಚಿತ್ರಗಳ ನಡುವೆ ಬಾಕ್ಸ್ ಆಫೀಸ್ ಫೈಟ್ ನಡೆಯಲಿದೆ. ಒಟ್ಟಿಗೆ 2 ಬಹುನಿರೀಕ್ಷಿತ ಸಿನಿಮಾಗಳು ಬಿಡುಗಡೆ ಮಾಡಲು ಯಾರೂ ಒಪ್ಪೋದಿಲ್ಲ. ಆದರೆ ಕೆಲವೊಮ್ಮೆ ಧೈರ್ಯ ಮಾಡಿ ನಿರ್ಧಾರಕ್ಕೆ ಬರ್ತಾರೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ರಜೆ ದಿನಗಳು ಚಿತ್ರಗಳ ಯಶಸ್ಸಿಗೆ ಸಹಕಾರಿ ಆಗಲಿದೆ. ಅದೇ ಲೆಕ್ಕಾಚಾರದಲ್ಲಿ 2 ಸಿನಿಮಾಗಳನ್ನ ತೆರೆಗೆ ತರುವ ಪ್ರಯತ್ನ ನಡೀತಿದೆ. ಈ ಬಗ್ಗೆ ಸ್ವತಃ ಸುದೀಪ್ ಮಾಹಿತಿಯನ್ನ ನೀಡಿದ್ದಾರೆ. ಸುದೀಪ್ ಏನ್ ಹೇಳಿದ್ರು ನೀವೇ ನೋಡಿ. ಡಿಸೆಂಬರ್ 25ರಂದು ಸಿನಿಮಾ ಬಿಡುಗಡೆ ಮಾಡಬೇಕು ಎಂದುಕೊಂಡಿದ್ದೇವೆ. ಅಂದು 2 ಸಿನಿಮಾ ಬರ್ತಿದೆ. ಒಂದು ನನ್ನದು, ಮತ್ತೊಂದು ನನ್ನ ಸಹೋದರ ಅರ್ಜುನ್ ಜನ್ಯನ ಸಿನಿಮಾ. ಎರಡಕ್ಕೂ ಒಳ್ಳೇದಾಗತ್ತೆ. ದೀಪಾವಳಿಗೆ ಆ ಕಡೆ ಮನೆಯಲ್ಲಿ ಪಟಾಕಿ ಹೊಡಿತಾರೆ, ಈ ಕಡೆ ಮನೆಯಲ್ಲೂ ಪಟಾಕಿ ಹೊಡಿತಾರೆ. ಪಟಾಕಿ ಹಾಗೂ ಪಟಾಕಿ ನಡುವೆ ಕ್ಲಾಶ್ ಆಗಿದ್ಯಾ? ಈ ಪಟಾಕಿ ಆ ಪಟಾಕಿನ ಡಿಸ್ಟರ್ಬ್ ಮಾಡಿದ್ಯಾ? ಅವರು ಹೊಡಿತಾರೆ ಅಂತ ನೀವು ಹೊಡೆಯೋದಿಲ್ವಾ? ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲು 2 ಮನೆಯಲ್ಲಿ ತರಕಾರಿ ಕಮ್ಮಿ ಆಗಿತ್ತಾ? ಈ ಬಗ್ಗೆ ನಟ ಅವರದ್ದೇ ಆದ ಶೈಲಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಮಾತು ಮುಂದುವರೆಸಿರುವ ಸುದೀಪ್, ಕರ್ನಾಟಕದಲ್ಲಿ ಇಷ್ಟು ಥಿಯೇಟರ್ಗಳಿರಬೇಕಾದ್ರೆ ಬೇರೆ ಭಾಷೆಯ ಸಿನಿಮಾಗಳು ಬಂದು ರಜಾ ದಿನಗಳಲ್ಲಿ ಅವರು ದುಡ್ಡು ತಗೊಂಡು ಹೋಗ್ತಾರೆ. ಅದು ತಪ್ಪು ಅನ್ಸಲ್ಲ. ಆದರೆ ಕರ್ನಾಟಕದಾದ್ಯಂತ ನಮ್ಮದೇ 2 ಸಿನಿಮಾಗಳು ಬಂದಾಗ, ಚಿತ್ರಮಂದಿರಗಳು ತುಂಬಿದಾಗ ಹಬ್ಬ ಅಲ್ವಾ? ನಮ್ಮ ಸಿನಿಮಾ ಚೆನ್ನಾಗಿದ್ರೆ ನಮ್ದು ಓಡುತ್ತೆ, ಅವರದ್ದು ಚೆನ್ನಾಗಿದ್ರೆ ಅವ್ರ ಸಿನಿಮಾ ಓಡುತ್ತೆ, 2 ಚೆನ್ನಾಗಿದ್ರೆ 2 ಓಡುತ್ತೆ. ಅದರಲ್ಲಿ ತಪ್ಪೇನಿಲ್ಲ ಅಂತ ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ. ಇನ್ನ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಿದೆ. ಕಳೆದ ವರ್ಷ ಕ್ರಿಸ್ಮಸ್ ಸಂಭ್ರಮಾಚರಣೆಯಲ್ಲಿ ಮ್ಯಾಕ್ಸ್ ಹಾಗೂ UI ಸಿನಿಮಾಗಳು ಒಟ್ಟಿಗೆ ತೆರೆಗೆ ಬಂದಿದ್ದು ಗೊತ್ತೇ ಇದೆ. 4 ದಿನಗಳ ಅಂತರದಲ್ಲಿ 2 ದೊಡ್ಡ ಸಿನಿಮಾಗಳು ತೆರೆಗೆ ಅಪ್ಪಳಿಸಿತು. ಮ್ಯಾಕ್ಸ್ ಆರ್ಭಟ ಶುರುವಾದ ಬಳಿಕ UI ಕ್ರೇಜ್ ಕಮ್ಮಿಯಾಗಿತ್ತು. ಅರ್ಜುನ್ ಜನ್ಯ ನಿರ್ದೇಶನದ 45 ಚಿತ್ರದಲ್ಲಿ ಶಿವರಾಜ್ ಕುಮಾರ್, ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ನಟಿಸಿದ್ದಾರೆ. ಈಗಾಗಲೇ ಚಿತ್ರದ ಟೀಸರ್ ಸಾಂಗ್ ಸದ್ದು ಮಾಡ್ತಿದೆ. ಮ್ಯಾಕ್ಸ್ ಕಾಂಬಿನೇಷನ್ ನಲ್ಲೇ ಮಾರ್ಕ್ ಸಿನಿಮಾ ನಿರ್ಮಾಣ ಆಗ್ತಿದೆ. ವಿಜಯ್ ಕಾರ್ತಿಕೇಯನ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಸತ್ಯಜ್ಯೋತಿ ಫಿಲ್ಮ್ಸ್ ಜೊತೆ ಸೇರಿ ಸುದೀಪ್ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಈಗಾಗಲೇ ಟ್ರೈಲರ್ ಕೂಡ ರಿಲೀಸ್ ಆಗಿ ಭರ್ಜರಿ ಹಿಟ್ ಆಗಿದ್ದು, ಸಿನಿಮಾ ಮೇಲಿನ ನಿರೀಕ್ಷೆ ಹೆಚ್ಚಿಸಿದ್ದಾರೆ. ಅಜಯ್ ಮಾರ್ಕಂಡೆ ಪಾತ್ರದಲ್ಲಿ ಸುದೀಪ್ ಅಬ್ಬರಿಸ್ತಾರೆ. ರಮೇಶ್ ರೆಡ್ಡಿ 45 ಚಿತ್ರವನ್ನ ನಿರ್ಮಾಣ ಮಾಡ್ತಿದ್ದಾರೆ. ಅರ್ಜುನ್ ಜನ್ಯ ಇದಕ್ಕೆ ಮ್ಯೂಸಿಕ್ ಕಂಪೋಸ್ ಜೊತೆಗೆ ನಿರ್ದೇಶನ ಮಾಡಿದ್ದಾರೆ.